ಬೀನ್ಸ್ ಕಾಳಿನ ಸಾಂಬಾರ್. ಬೀನ್ಸ್ ಬಿಡಿಸ್ಕೊಂಡಿದ್ದೀವಿ. ಜೊತೆಗೆ ಆಲೂಗಡ್ಡೆ ತೊಳೆದು ಕಟ್ ಮಾಡಿ 2 ಕುಕ್ಕರ್ಗೆ ಹಾಕಿ ನೀರು ಹಾಕಿ ಸ್ವಲ್ಪ ಉಪ್ಪು ಸೇರಿಸಿ 1 ವಿಷಲ್ ಹಾಕಿಸ್ಬೇಕು. ರುಬ್ಬೋದಕ್ಕೆ ಕೊಬ್ಬರಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಜೀರಿಗೆ, ಸ್ವಲ್ಪ ಹುಣಸೆಹಣ್ಣು, ಮೆಣಸಿನಕಾಯಿ, ಬೇಯಿಸಿರೋ ಕಾಳು ಸ್ವಲ್ಪ ತಗೊಳ್ಳಿ, ಅರ್ಧ ಸ್ಪೂನ್ ಧನಿಯಾ ಪುಡಿ ಹಾಕಿ ಎಲ್ಲ ಚೆನ್ನಾಗಿ ರುಬ್ಕೊಳ್ಳಿ. ರುಬ್ಬಿರೋ ಮಸಾಲೆನ ಬೇಯಿಸಿರೋ ಕಾಳಿಗೆ ಸೇರಿಸಿ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಆ್ಯಡ್ ಮಾಡ್ಕೊಳ್ಳಿ. 1 ಸ್ಪೂನ್ ಸಾಂಬಾರು ಪುಡಿ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸಾಂಬಾರು ಚೆನ್ನಾಗಿ ಕಾಯಿಸಬೇಕು. ಬದನೆಕಾಯಿ ಇದ್ದರೆ ಆ್ಯಡ್ ಮಾಡ್ಕೋಬೋದು. ಒಗ್ಗರಣೆಗೆ ಬಾಣಲಿಯಲ್ಲಿ ಎಣ್ಣೆ, ಸಾಸಿವೆ ಹಾಕಿ ಈರುಳ್ಳಿ ಮತ್ತು ಕರಿಬೇವು ಹಾಕಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆಗಿರೋ ಒಗ್ಗರಣೆನ ಸಾಂಬಾರಿಗೆ ಸೇರಿಸಿ ಬದನೆಕಾಯಿ ಬೆಂದಮೇಲೆ ಸ್ಟವ್ ಆಫ್ ಮಾಡಿ ರುಚಿಯಾದ ಬೀನ್ಸ್ ಕಾಳಿನ ಸಾಂಬಾರು ರೆಡಿ ಆಯಿತು. ಮುದ್ದೆ, ಅನ್ನದ ಜೊತೆ ತಿನ್ಬೋದು.